ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ, ಅಂದರೆ ಕೊಡಗು ಮೆಡಿಕಲ್ ಕಾಲೇಜಲ್ಲಿ ಡಿ ಫಾರ್ಮಸಿ ಆದವರಿಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಒಂದಷ್ಟು ಹುದ್ದೆಗಳನ್ನು ಕರೆದಿದ್ದಾರೆ. ಅದರ ಬಗ್ಗೆ ಒಂದು 17ನೇ ತಾರೀಕಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನೋಡ್ತಾ ಇದ್ದೀರಿ, ಗುತ್ತಿಗೆ ಆಧಾರದ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಈ ಒಂದು ಹುದ್ದೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಹೇಳ್ತಾ ಇರುವಂಥದ್ದು, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಗೆ ಅವಶ್ಯಕವಿರುವ ಕೆಳಗಂಡ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ತಾತ್ಕಾಲಿಕ 6 ತಿಂಗಳ ಅವಧಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯ ನಿರ್ವಹಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದರೆ 6 ತಿಂಗಳ ಮಟ್ಟಿಗೆ ಏನು ಮಾಡಿದ್ದಾರೆ ಅಂತಂದರೆ 6 ತಿಂಗಳ ಗುತ್ತಿಗೆ ಆಧಾರದ ಮೇಲೆ ಇವರು ಏನು ಮಾಡ್ತಾ ಇದ್ದಾರೆ, ಒಂದು ಹುದ್ದೆಗಳನ್ನು ತೊಗೊತಾ ಇದ್ದಾರೆ. ಸೊ ಹುದ್ದೆಗಳ ಬಗ್ಗೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂದರೆ ಹುದ್ದೆಗಳ ಹೆಸರು ಏನಿದೆ, ಜೂನಿಯರ್ ಫಾರ್ಮಾಸಿಸ್ಟ್ ಅಂತ ತೊಗೊತಾ ಇದ್ದಾರೆ. 3 ಹುದ್ದೆಗಳನ್ನು ಇವ್ರು ಕೊಡ್ತಾ ಇರುವಂಥದ್ದು. ಕ್ವಾಲಿಫಿಕೇಷನ್ ಏನಾಗಿರಬೇಕು, ಡಿ ಫಾರ್ಮಸಿ ಆಗಿರಬೇಕು. ಇವರು ಡಿ ಫಾರ್ಮಾ, ಓಕೆ. ಸೊ ಫಾರ್ಮ್ ಅಂತ ಬರೆದಿದ್ದಾರೆ. ಡಿ ಫಾರ್ಮಸಿ ಆಗಿರಬೇಕು. ಎಸ್ ಸಿಗೆ ಒಂದಿದೆ, ಎಸ್ ಟಿ ಜನರಲಲ್ಲಿ ಒಂದಿದೆ, ಕ್ಯಾಟಗರಿ ಒಂದು ಕೊಟ್ಟಿದ್ದಾರೆ ಹುದ್ದೆಯನ್ನು. ಓಕೆ, ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಇವ್ರುಗಳು ಟ್ರೈ ಮಾಡ್ಬೋದು. ವೇತನ ಎಷ್ಟಿದೆ, 20,600 ರೂಪಾಯಿ ಇದೆ. ಸ್ಯಾಲ್ರಿ 20,600 ರುಪೀಸ್ ಇದೆ. ಅರ್ಜಿನ ಎಲ್ಲಿ ತೊಗೋಬೇಕು, ಅರ್ಜಿಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ, ಸೊ ಸಾಮಾನ್ಯವಾಗಿ ಎಲ್ಲಿ ಅಂತಂದರೆ ಈ ಒಂದು ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಂಡು 22ನೇ ತಾರೀಕು 4 ಗಂಟೆ ಒಳಗಾಗಿ ಎಲ್ಲಿ ಅರ್ಜಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ kodagu.karnataka.go.in ಅಂದರೆ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಅಲ್ಲಿ ಹೋಗಿ ನೀವೇನು ಮಾಡ್ಬೋದು ಅಂತಂದರೆ ಈ ಒಂದು ಲಿಂಕಿಗೆ, ಓಕೆ, ಈ ಒಂದು ಲಿಂಕಿಗೆ ಹೋಗಿ ನೀವು ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಎಲ್ಲ ಒಂದು ಜೆರಾಕ್ಸ್ ಪ್ರತಿಗಳನ್ನು, ಓಕೆ, ಮತ್ತು ಜೊತೆಗೆ ನೋಟ್ರಿ ದೃಢೀಕರಣದೊಂದಿಗೆ ಒಂದು ಪ್ರಾಂತಕಿಕ ಅಧಿಕಾರಿಗಳು. ಸೊ ನೋಡಿರಿ, ಯಾರೋ ಪ್ರಾಂತಕಿಕ ಅಧಿಕಾರಿಗಳಂತೆ ಕನ್ನಡದಲ್ಲಿ ಬರೆದರೆ, ಇಂಗ್ಲೀಷಲ್ಲಿ ನನಗೆ ಗೊತ್ತಿಲ್ಲ ಅದರದ್ದು. ಸೊ ಈ ಪ್ರಾಂತ್ಯ ಅಧಿಕಾರಿಗಳು ಅಥವಾ ರೋಟ್ರಿ ಮಾಡಿಸ್ಕೊಂಡು ನೀವೇನು ಮಾಡಬೇಕಂತಂದರೆ ಇವರಿಗೆ, ಯಾರಿಗೆ ಅಂದರೆ ನಿರ್ದೇಶಕರು ಹಾಗೂ ಡೀನ್ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿ, ಇವರಿಗೆ ಏನು ಮಾಡಬೇಕು ಅಂದರೆ ಖುದ್ದಾಗಿ ಅಥವಾ ಅಂಚೆ ಮೂಲಕ ನೀವು 22ನೇ ತಾರೀಕು ಒಳಗಡೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಡಿ ಫಾರ್ಮಸಿ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗ್ಬೋದು.